ಅರೆ ವಾವ್! ಲಾಂಡ್ರಿ ಅವರು ಕೂಡ ಈ ಗುಟ್ಟನ್ನ ಹೇಳೋದಿಲ್ಲ. ಬಟ್ಟೆಯನ್ನು ಒಗೆಯೋದಕ್ಕೆ ಸರ್ಫ್ ಕೂಡ ಬೇಡ, ಸೋಪ್ ಕೂಡ ಬೇಡ. ಅದೆಷ್ಟೇ ಕೊಳಕಾಗಿರುವಂತ ಬಟ್ಟೆ ಆದ್ರೂ ಆಗುತ್ತೆ ಫುಲ್ ಕ್ಲೀನ್. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ. ಮೊದಲನೆಯ ಟಿಪ್, ಹಳೆಯದಾಗಿರುವಂತ ಸಾಕ್ಸ್ಗಳನ್ನ ಉಪಯೋಗಕ್ಕಿಲ್ಲ ಅಂತ ಹೇಳಿ ಬಿಸಾಡಕ್ಕೆ ಹೋಗಬೇಡಿ. ನೋಡಿ, ಸಾಕ್ಸ್ಗಳನ್ನ ಕ್ಲೀನಾಗಿ ಒಗೆದು ಇದನ್ನ ಮರುಬಳಕೆ ಮಾಡ್ಕೋಬಹುದು. ಯಾವ ಥರ ಅಂದರೆ, ಸಾಕ್ಸನ್ನು ನೋಡಿ ಕ್ಲೀನಾಗಿ ಒಗೆದ ನಂತರ ಸಾಕ್ಸನ್ನು ತಗೊಂಡು ಈ ರೀತಿ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ, ದಿನಸಿ ಸಾಮಾನುಗಳನ್ನು ನೋಡಿ ಈ ರೀತಿ ನಾವು ಪಾಕೆಟನ್ನು ಓಪನ್ ಮಾಡಿ ಹಾಗೆ ಇಟ್ಬಿಟ್ರೆ ಹಾಳಾಗುತ್ತೆ. ಅದ್ರ ಬದಲಿಗೆ ಈ ರೀತಿ ಸಾಕ್ಸನ್ನು ಕಟ್ ಮಾಡಿಬಿಟ್ಟು ಹಾಕಿ ಇಟ್ಟರೆ ಗಾಳಿ ಕೂಡ ಆಡೋದಿಲ್ಲ, ಕ್ಲೀನಾಗಿ ಕೂಡ ಇರುತ್ತೆ. ಮುಂದಿನ ಟಿಪ್, ಹೌದು, ಸಾಕ್ಸನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಮತ್ತೊಂದಕ್ಕೆ ಯೂಸ್ ಮಾಡ್ಕೋಬೋದು. ಏನಕ್ಕೆ ಅಂತ ಅಂದರೆ, ಕಿಟಕಿಗಳ ಹತ್ರ ನಾವು ಕರ್ಟನ್ ಹಾಕಿರ್ತೀವಲ್ವ, ಈ ರೀತಿ ಸ್ಕ್ರೀನ್ ಬಟ್ಟೆಗಳು, ಇದಕ್ಕೆ ನಾವು ಹಳೆಯ ಸಾಕ್ಸ್ಗಳನ್ನ ಕಟ್ ಮಾಡಿ ಹಾಕಿದರೆ ಒಂದು ಕಡೆ ಕ್ಲೀನಾಗಿ ಇರುತ್ತೆ ಮತ್ತು ಗೊತ್ತು ಕೂಡ ಆಗಲ್ಲ. ಈ ಒಂದು ಸಿಂಪಲ್ ಟಿಪ್ ನಿಮ್ಗೆ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಹಳೆಯದಾಗಿರೋಂತಹ ಬಟ್ಟೆಯನ್ನು ತಗೊಂಡಿದ್ದೀನಿ, ಯಾವ ಬಟ್ಟೆನಾದರೂ ತಗೋಬೋದು. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಯನ್ನು ಕಟ್ ಮಾಡಿಕೊಂಡ ನಂತರ ಈ ರೀತಿ 2 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. 2 ಪೀಸ್ಗಳನ್ನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಈ ಥರ ಮಡ್ಚ್ಕೋಬೇಕಾಗತ್ತೆ. ನೋಡಿ, ನಾನೀಗ ಮಡ್ಚ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಶೇಪಲ್ಲಿ ಮಡ್ಚ್ಕೋಬೇಕು. ಸ್ವಲ್ಪ ಬಟ್ಟೆ ಮಂದವಾಗಿದ್ದರೆ ಒಳ್ಳೆಯದು. ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 2 ಪೀಸ್ಗಳನ್ನು ಕೂಡ ಅಷ್ಟೇ ಈ ರೀತಿ ಚೌಕಾಕಾರದಲ್ಲಿ ಮಡ್ಚ್ಕೊಂಡು ಸುತ್ತಲೂ ಕೂಡ ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ನಮಗೆ ಸ್ಟಿಚ್ ಮಾಡೋಕ್ಕೆ ಬರಬೇಕು ಅಂತೇನಿಲ್ಲ. ಕೈಯಲ್ಲಾದರೂ ನೀವು ಹೊಲಿಗೆಯನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಿಷಿನನ್ನು ಬಳಸಿ ಆದರೂ ಹಾಕ್ಕೊಳ್ಳಿ. ಈ ರೀತಿ ಸುತ್ತಲೂ ಸ್ಟಿಚ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಪೀಸನ್ನು, ಬಟ್ಟೆ ಪೀಸನ್ನು ಮಧ್ಯಭಾಗಕ್ಕೆ ಇಟ್ಟು ನೋಡಿ ಹೊಲಿಗೆಯನ್ನು ಹಾಕಿದ್ದೀನಿ. ಇದು ಈ ರೀತಿ ಇವಾಗ ಸಿದ್ಧ ಆಗಿದೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ, ನಾವು ಅಡುಗೆ ಮನೆಯಲ್ಲಿ ಬಿಸಿ ಪಾತ್ರೆಗಳನ್ನು ಇಳಿಸ್ಬೇಕಾದ್ರೆ ಬಟ್ಟೆಗಳನ್ನು ಇಳಿಸೋ ಬದಲಿಗೆ ಈ ವಿಧಾನದಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಬಿಸಿ ಪಾತ್ರೆಗಳನ್ನು ಎತ್ತಿಡೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ. ಮತ್ತು ಒಂದು ಕಡೆ ಈ ರೀತಿ ನೇತಾಕ್ಬೋದು, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಮುಂದಿನ ಟಿಪ್, ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ತರಿಯಾಗಿ ಜಜ್ಕೋಬೇಕಾಗತ್ತೆ. ಇದರ ಜೊತೆಗೆ 1 ಸ್ಪೂನ್ ಜೇನುತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯಲ್ಲಿ ಆ್ಯಂಟಿವೈರಲ್ ಗುಣ ತುಂಬಾ ಹೆಚ್ಚಾಗಿರುತ್ತೆ. ಯಾರಿಗೆಲ್ಲ ಶೀತ ಸಂಬಂಧಿತ ಸಮಸ್ಯೆಗಳಿರುತ್ತೆ ಅಂಥವರು ಬೆಳ್ಳುಳ್ಳಿಯನ್ನು ಈ ರೀತಿ ಜಜ್ಜಿ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಇದನ್ನು 1-2 ದಿನ ತಗೊಂಡು ನೋಡಿ, ಒಂದೊಳ್ಳೆ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಶೀತ, ಕೆಮ್ಮು, ಕಫ ಎಲ್ಲ ಕೂಡ ತಟ್ಟ ಅಂತೇಳಿ ಮಾಯ ಆಗಿಬಿಡುತ್ತೆ. ಈ ಒಂದು ಟಿಪ್ ಇಷ್ಟ ಆಯಿತಾ ನಿಮಗೆ? ಹಾಗಿದ್ರೆ ತಪ್ಪದೆ ಲೈಕನ್ನು ನೀಡಿ. ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ. ಮಕ್ಕಳ ಶೂಗಳು, ಈ ರೀತಿ ಸ್ಕೂಲ್ಗೆ ಬಳಸೋಂಥ ಶೂಗಳು ಕೊಳಕಾಗಿರುತ್ತೆ. ಮಳೆಗಾಲ, ನಾವು ಈ ಶೂಗಳನ್ನ ಒಗೆದ್ರೆ ಒಣಗೋದಕ್ಕೆ 1 ದಿನ ಆದರೂ ಬೇಕು. ಆದರೆ ಕೊಳಕಾಗಿರೋಂಥ ಶೂಗಳನ್ನ ಮಕ್ಕಳಿಗೆ ಹೇಗಪ್ಪ ಹಾಕಿ ಕಳಿಸೋದು ಅಂದಾಗ, ಎಮರ್ಜೆನ್ಸಿ ಇದ್ದಾಗ ನೀವು ಖಂಡಿತ ಈ ಟ್ರಿಪ್ಪನ್ನು ಟ್ರೈ ಮಾಡ್ಬೋದು. ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ತೊಗೊಂಡಿದ್ದೀನಿ. ಚೂರು ತೊಗೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು ಹಳೇದಾಗಿರೋಂಥ ಬ್ರಷನ್ನು ತೊಗೊಂಡು ಬ್ರಷ್ನ ಸ್ವಲ್ಪ ನೀರಿನಲ್ಲಿ ಡಿಪ್ ಮಾಡ್ಕೊಂಡಿರಬೇಕು, ಅದ್ದಿರಬೇಕು. ಈಗ ನೋಡಿ, ಶೂ ಮೇಲೆ ಪೇಸ್ಟನ್ನು ಹಾಕಿ ಸುತ್ತಲೂ ಕೂಡ ಈ ರೀತಿ ನಾನು ಉಜ್ಕೊಳ್ತಾ ಇದ್ದೀನಿ. ಇದರಿಂದ ಶೂ ಒದ್ದೆ ಕೂಡ ಆಗೋದಿಲ್ಲ, ಕ್ಲೀನ್ ಕೂಡ ಆಗುತ್ತೆ. ಬ್ರಷಿಂದ ಸುತ್ತಲೂ ಕೂಡ ಉಜ್ಜಿದ ನಂತರ ಒಂದು ಟಿಶ್ಯೂ ಪೇಪರನ್ನು ತೊಗೊಂಡು ಇದನ್ನು ಒರೆಸ್ತಾ ಇದ್ದೀನಿ. ಎಷ್ಟು ಕೊಳೆ ಬರುತ್ತೆ ಏನು ಅಂತೇಳಿ ನಿಮಗೆ ಗೊತ್ತಾಗಲಿ ಅಂತ ನೀವು ಬೇಕಿದ್ರೆ ಒಂದು ಹಳೆ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ಬಹುದು. ನೋಡಿ, ಟಿಶ್ಯೂ ಪೇಪರಿಂದ ಒರೆಸ್ತಾ ಇದ್ದರೆ ಶೂ ಮೇಲಿರುವಂಥ ಧೂಳು, ಡಸ್ಟು, ಕೊಳೆ ಎಲ್ಲ ಕೂಡ ಕ್ಲೀನಾಗಿ ಬರ್ತಾ ಇದೆ. ಈ ವಿಧಾನದಲ್ಲಿ ಎಮರ್ಜೆನ್ಸಿ ಅಂತಂದಾಗ ಶೂವನ್ನು ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮೊದಲು ಹೇಗಿತ್ತು ಶೂ, ಇವಾಗ ಯಾವ ಥರ ಕ್ಲೀನಾಗಿದೆ ಅಂತ ನೋಡ್ತಾ ಇರ್ಬೋದು. ಈ ಶೂಗೂ ವ್ಯತ್ಯಾಸ ಗೊತ್ತಾಗ್ತಿದೆ ಅಲ್ವಾ? ಇವಾಗ ಇದೇ ವಿಧಾನದಲ್ಲಿ ಮತ್ತೊಂದು ಶೂವನ್ನು ಕೂಡ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ. ಮೊದಲು ಹೇಗಿತ್ತು, ನಂತರ ಯಾವ ಥರ ಕ್ಲೀನ್ ಆಗುತ್ತೆ ಅಂತೇಳಿ ನೀವೇ ಇಲ್ಲಿ ಗಮನಿಸಬಹುದು. ಈ ವಿಧಾನದಲ್ಲಿ ಶೂಗಳನ್ನು ಎಮರ್ಜೆನ್ಸಿ ಅಂತ ಅಂದಾಗ, ನೀವು ಶಾಲೆಗೆ ಟೈಮ್ ಇಲ್ಲ ಒಗೆದು ಒಣಗಿಸೋದಕ್ಕೆ ಅಂತಂದಾಗ ನೀವು ಟ್ರೈ ಮಾಡ್ಬೋದು. ಮತ್ತು ಪದೇ ಶೂಗಳು ಒಗೆದ್ರೂ ಕೂಡ ಬೇಗ ಹಾಳಾಗುತ್ತೆ. ಸೊ ಈ ಟಿಪ್ಪನ್ನು ಖಂಡಿತ ಟ್ರೈ ಮಾಡಿ.
ಶರ್ಟ್ ಕಾಲರ್ ನೋಡ್ತಾ ಇರ್ಬೋದು. ಏನಪ್ಪ ಇಷ್ಟೊಂದು ಕೊಳಕಾಗಿದೆ, ಹೇಗಪ್ಪ ಇದನ್ನು ವಾಶ್ ಮಾಡೋದು? ನಾವು ಬಟ್ಟೆನ ಜಾಸ್ತಿ ಮಿಷಿನಲ್ಲಿ ವಾಶ್ ಮಾಡ್ತೀವಿ. ಈ ಥರ ಇರೋವಂಥ ಕಾಲರನ್ನು ಹಾಗೆ ಮಿಷಿನ್ಗೆ ಏನಾದರೂ ಹಾಕ್ಬಿಟ್ರೆ ಕ್ಲೀನಾಗಿ ಹೋಗಲ್ಲ ಅಂತ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ತುಂಬಾ ಕೊಳಕಾಗಿದೆ ಕಾಲರ್ ಹತ್ರ ಅಂದರೆ ಸ್ವಲ್ಪ ಈ ಥರ ಕೋಲ್ಗೇಟ್ ಪೇಸ್ಟನ್ನು ಹಾಕ್ಬಿಟ್ಟು ನಂತರ ಒಂದು ಬ್ರಷನ್ನು ತೊಗೊಂಡು ಅದನ್ನು ಸ್ವಲ್ಪ ನೀರಿನಲ್ಲಿ ಡಿಪ್ ಮಾಡ್ಕೋಬೇಕಾಗತ್ತೆ, ಒಂಚೂರು ತೇವ ಮಾಡ್ಕೋಬೇಕಾಗತ್ತೆ. ಹಳೇದಾಗಿರೋಂಥ ಬ್ರಷ್ನ ತೊಗೊಂಡು ಈ ಥರ ಕಾಲರ್ ಹತ್ರ ಪೇಸ್ಟನ್ನು ಹಾಕಿದ್ಮೇಲೆ ಜಸ್ಟ್ ಹೀಗೆ ಒಂದೆರಡು ಬಾರಿ ಪೇಸ್ಟನ್ನು ಸುತ್ತಲೂ ಕೂಡ ಸ್ಪ್ರೆಡ್ ಮಾಡಿ ಬ್ರಷಿಂದ ಲೈಟಾಗಿ ಉಜ್ಜಿದ್ರೆ ಸಾಕು, ತುಂಬ ಶ್ರಮ ಪಡೋದು ಬೇಡ. ಇದೇ ವಿಧಾನದಲ್ಲಿ ಈ ಶರ್ಟ್ನ ತೋಳಿನ ಭಾಗದಲ್ಲೂ ಏನಾದರೂ ಈ ಕೊಳೆ ಎಲ್ಲ ಆಗೋದಿಲ್ಲ ಅಲ್ವಾ, ಶರ್ಟ್ನ ಕಾಲರ್ ಭಾಗದಲ್ಲಿ ಅಥವಾ ತೋಳಿನ ಭಾಗದ ಹತ್ರ ಇಲ್ಲೇ ಕಲೆ ಆಗಿರುತ್ತೆ. ಬ್ರಷನ್ನು ತೊಗೊಂಡು ಈ ರೀತಿ ತೋಳಿನ ಹತ್ರ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಈಗ ಈ ಥರ ಮಾಡಿದ ಮೇಲೆ ಎಕ್ಸ್ಟ್ರಾ ಏನು ಮಾಡೋದು ಬೇಡ, ಡೈರೆಕ್ಟ್ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಮಿಷಿನ್ ವಾಶಿಗೆ ಬಟ್ಟೆನ ಹಾಕಿದ್ದೀನಿ. ಇದರಲ್ಲಿ ಯಾವುದು ಬಣ್ಣ ಹೋಗುವಂಥ ಬಟ್ಟೆಗಳಿಲ್ಲ, ಹಾಗಾಗಿ ನಾನು ಮಿಷಿನ್ ವಾಶೇ ಮಾಡ್ತಾಯಿದ್ದೀನಿ. ಇವಾಗ ನೋಡೋಣ ಬನ್ನಿ ಮಿಷಿನ್ ವಾಶ್ ನಡೀತಾ ಇದೆ, ಯಾವ ಥರ ಶರ್ಟ್ ಕ್ಲೀನ್ ಆಗುತ್ತೆ. ನಾನೇನು ಜಾಸ್ತಿ ಶ್ರಮಪಟ್ಟು ಶರ್ಟನ್ನು ಉಜ್ಜಿಲ್ಲ ತಿಕ್ಕಿಲ್ಲ. ನೋಡಿ ಈಗ ಮಿಷಿನ್ ವಾಶ್ ಆಗಿದ್ದಾಯಿತು. ಶರ್ಟ್ನ ಕಾಲರಲ್ಲಿದ್ದ ಕೊಳೆ ಎಲ್ಲ ಎಲ್ಲೋಯ್ತು? ಮಾಯಾ ರೀ, ಇದು ಜಾದೂನೇ ಆಗೋಯ್ತು. ಶರ್ಟ್ನ ಕಾಲರಲ್ಲಿದ್ದ ಕೊಳೆ ಎಲ್ಲ ಮಿಷಿನ್ ವಾಶಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹೊರಟೋಗಿದೆ. ಈ ವಿಧಾನದಲ್ಲಿ ಶರ್ಟ್ನ ಕಾಲರ್ ಕೊಳೆ ಆಗಿದ್ದರೆ ನೀವು ಆರಾಮಾಗಿ ಕಷ್ಟಪಡದೆ ನೋಡಿ ಬಟ್ಟೆಯನ್ನು ಒಗೆದುಕೊಳ್ಳಬಹುದು. ತುಂಬ ಚೆನ್ನಾಗಿ ಕೊಳೆ ಕಲೆ ಎಲ್ಲ ಕೂಡ ಹೋಗ್ಬಿಡುತ್ತೆ. ಮಿಷಿನ್ ವಾಶ್ ಮಾಡಿದ್ರೆ 90% ಡ್ರೈ ಆಗಿರುತ್ತೆ, ಇನ್ನು 10% ಆರಾಮಾಗಿ ಒಣಗಿಸ್ಕೊಳ್ಬೋದು. ನೋಡಿ ತೋಳಿನ ಹತ್ರ ಕೂಡ ಅಷ್ಟೇ ಕ್ಲೀನ್ ಆಗಿದೆ. ಮುಂದಿನ ಟಿಪ್, ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ತಾಯಿದ್ದೀನಿ. ನಮ್ಮೆಲ್ಲ ಮಹಿಳೆಯರಿಗೂ ಈರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಥರ ಬರಬಾರ್ದು ಅಂದರೆ ಏನಪ್ಪ ಮಾಡೋದು? ಈ ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ. ಹೀಗೆ ಕಟ್ ಮಾಡೋ ಬದಲಿಗೆ ಸ್ವಲ್ಪ ಅಡುಗೆ ಎಣ್ಣೆಯನ್ನು ಈ ರೀತಿ ತೊಗೊಂಡು ಚೂರು ಸಾಕು, ಕೈಯಲ್ಲಿ ಈ ಥರ ತೊಗೊಂಬಿಟ್ಟು ಜಸ್ಟ್ ಚಾಕುಗೆ ಹಚ್ಬಿಡಿ. ಚಾಕುಗೆ ಈ ರೀತಿ ಎಣ್ಣೆಯನ್ನು ಹಚ್ಚಿ ನಂತರ ಈರುಳ್ಳಿನ ಕಟ್ ಮಾಡಿ. ಒಂಚೂರು ಕೂಡ ಕಣ್ಣಲ್ಲಿ ಕಣ್ಣೀರು ಬರಲ್ಲ, ಆರಾಮಾಗಿ ಈಸಿಯಾಗಿ KG ಗಟ್ಟಲೆ ಈರುಳ್ಳಿನ ನೀವು ಕಟ್ ಮಾಡಿಬಿಡ್ತೀರ ನೋಡ್ರಿ. ಮುಂದಿನ ಟಿಪ್, ತುಂಬಾ ಕೆಮ್ಮಿದೆ, ರಾತ್ರಿ ಎಲ್ಲ ಕೆಮ್ಮಿ ಸಾಕಾಯಿತು, ನಿದ್ದೆನೇ ಬರ್ತಿಲ್ಲ ಅನ್ನೋರು ಬಿಸಿ ನೀರನ್ನು ತಗೊಂಡು ಬಿಸಿ ನೀರಿನ ಜೊತೆಗೆ ಜೇನುತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ವಿಪರೀತ ಕೆಮ್ಮಿದೆ ಅಂದರೆ ಇದ್ರ ಜೊತೆಗೆ ನೀವು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ರಸವನ್ನು ಕೂಡ ಸೇರಿಸ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೆ ಸಖತ್ತಾಗಿರೋಂಥ ರಿಸಲ್ಟ್ ಬರುತ್ತೆ. ಖಂಡಿತ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ, ಕಮೆಂಟ್ ಮಾಡಿ ರಿಸಲ್ಟ್ ಹೇಗೆ ಸಿಕ್ತು ಅಂತೇಳಿ. ಅರೆ ವಾವ್, ಜಾದು ಮಾಡೋ ಅಂಥ ವಸ್ತು ಇದು. ಬಟ್ಟೆ ಒಗೆಯೋದಕ್ಕೆ ಶ್ರಮ ಪಡೋದೇ ಬೇಡ. ಲಾಂಡ್ರಿ ಅವರು ಕೂಡ ಈ ಗುಟ್ಟನ್ನು ಹೇಳೋದಿಲ್ಲ ಅಂತ ಹೇಳಿದೆ. ಏನಪ್ಪ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಪಟ್ಕಾರ ಆಲಮ್ ಅಂತ ಕರೀತಾರೆ, ಆಲಮನ್ನು ತಗೊಂಡಿದ್ದೀನಿ. ಇದು ಎಲ್ಲಿ ಸಿಗುತ್ತೆ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಆಲಮ್ ಅನ್ನೋದು ಸಿಗುತ್ತೆ, ಅಥವಾ ನೀವು ಆನ್ಲೈನಲ್ಲಾದರೂ ಇದನ್ನು ಖರೀದಿ ಮಾಡ್ಬೋದು. ಆಲಮನ್ನು ತಗೊಂಡು ಕುಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹೊಸ ಸೀರೆಗಳು ತುಂಬಾ ವರ್ಕ್ ಇದೆ, ಅಥವಾ ಹೊಸ ಬಟ್ಟೆ ಮೊದಲನೇ ಸಲ ನೀವು ಬಟ್ಟೆಯನ್ನು ವಾಶ್ ಮಾಡ್ತಾ ಇದ್ದೀರಾ, ಕಲರ್ ಹೋಗುತ್ತೆ ಅಂತ ಡೌಟ್ ಇರೋವಂಥ ಬಟ್ಟೆಗಳು, ಅಥವಾ ತುಂಬ ವರ್ಕ್ ಇದೆ, ತುಂಬ ಸೆನ್ಸಿಟಿವ್, ಈ ಥರ ಬಟ್ಟೆಗಳನ್ನ ಮಿಷಿನ್ ವಾಶ್ ಮಾಡಿದ್ರೆ ನೋಡಿ ಈ ಡಿಸೈನು ವರ್ಕು ಎಂಬ್ರಾಯ್ಡಿಂಗ್ ಎಲ್ಲ ಕೂಡ ಹಾಳಾಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಆಲಮನ್ನು ಕುಟ್ಕೊಂಡು ಪುಡಿ ಮಾಡಿಕೊಂಡು ಅದ್ರ ಜೊತೆಗೆ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈ ರೀತಿ ನೀರಿನಲ್ಲಿ ಕಲಸಿ ನಂತರ ನೋಡಿ ಹೊಸ ಬಟ್ಟೆ ನೀವು ಫಸ್ಟ್ ಟೈಮ್ ಹಾಕಿದ್ದೀರಾ, ಕಲರ್ ಹೋಗೋದನ್ನು ಅವಾಯ್ಡ್ ಮಾಡುತ್ತೆ. ನೀವು ಆಲಮ್ ಪುಡಿಯನ್ನು ಬಳಸೋದ್ರಿಂದ ಕಲರ್ ಹೋಗೋದಿಲ್ಲ ಬಟ್ಟೆಯಿಂದ. ಫಸ್ಟ್ ಟೈಮ್ ವಾಶ್ ಮಾಡಿದಾಗ ಈ ಟಿಪ್ಪನ್ನು ಟ್ರೈ ಮಾಡಿ. ಅದ್ರ ಜೊತೆಗೆ ಉಪ್ಪನ್ನು ಸೇರಿಸಿರೋದ್ರಿಂದ ಬಟ್ಟೆ ಕಲರ್ ಅನ್ನೋದು ಹೋಗೋದೇ ಇಲ್ಲ. ಇವಾಗ ಬಟ್ಟೆಯನ್ನು ನೋಡಿ ನೀರಿನಲ್ಲಿ 10ರಿಂದ 15 ನಿಮಿಷಗಳ ಕಾಲ ನೆನೆಸಿಡಬೇಕಾಗತ್ತೆ. ಈ ಒಂದು ನೀರನ್ನು ಸಿದ್ಧ ಮಾಡಿಕೊಂಡ ನಂತರ 10 to 15 ಮಿನಿಟ್ಸ್ ಇದನ್ನು ನೆನೆಸಿಡಬೇಕು. ಈಗ ನಾನು ಮತ್ತೊಂದು ಬಕೆಟ್ನಲ್ಲಿ 15 ನಿಮಿಷ ಬಟ್ಟೆನ ನೆನೆಸಿಟ್ಟಿದ್ದಾಗಿದೆ. ಈಗ ಮತ್ತೊಂದು ಬಕೆಟ್ನಲ್ಲಿ ನೀರನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಶಾಂಪೂನ ಹಾಕ್ಕೊಂಡಿದ್ದೀನಿ. ನೀವು ಯಾವ ಶಾಂಪೂ ಬೇಕಿದ್ರೂ ಹಾಕ್ಕೊಳ್ಬೋದು. ಇವಾಗ ನೋಡಿ ಈ ನೀರಿಂದ 15 ನಿಮಿಷ ನೆನೆಸಿಟ್ಟ ನಂತರ
ಈ ಶಾಂಪೂ ನೀರಿಗೆ ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಇದನ್ನು ಮತ್ತೆ ನೆನೆಸಿಡೋದು ಬೇಡ, ಇದನ್ನು ಕ್ಲೀನಾಗಿ ಜಾಲಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿ ಕೊಳೆ ಅನ್ನೋದೆಲ್ಲ ಬಂದ್ಬಿಡುತ್ತೆ ಬಟ್ಟೆಲಿರೋದು, ಮತ್ತು ಬಟ್ಟೆ ಬಣ್ಣ ಕೂಡ ಹೋಗೋದೇ ಇಲ್ಲ. ಇವಾಗ ನೋಡಿ ಶಾಂಪೂ ನೀರಿನಿಂದ ಕ್ಲೀನಾಗಿ ಬಟ್ಟೆಯನ್ನು ಹಾಗೆ ಒಂದೆರಡು ಬಾರಿ ಈ ರೀತಿ ಜಾಲಿಸ್ದಂಗೆ ಮಾಡಬೇಕಾಗುತ್ತೆ. ಇವಾಗ ಈ ನೀರಿನಿಂದ ಬಟ್ಟೆಯನ್ನು ಅಂದರೆ ಸೀರೆನ ತೆಗೆದು ಅಥವಾ ಡ್ರೆಸ್ಸನ್ನು ತೆಗೆದು ಕ್ಲೀನಾಗಿರೋವಂಥ ನೀರಿನಲ್ಲಿ ಮತ್ತೊಮ್ಮೆ ಜಾಲಿಸ್ಬೇಕಾಗುತ್ತೆ. ಇದನ್ನು ಹಿಂಡ ಅಂಥದ್ದು ಆ ಥರ ಎಲ್ಲ ಮಾಡೋ ಅಗತ್ಯ ಇಲ್ಲ. ಹೊಸ ಬಟ್ಟೆಗಳನ್ನು ಈ ವಿಧಾನದಲ್ಲಿ ವಾಶ್ ಮಾಡ್ಕೊಳ್ಳಿ, ಬಟ್ಟೆ ಹಾಳಾಗಲ್ಲ. ಎಷ್ಟೋ ವರ್ಷಾನುಗಟ್ಟಲೆ ನೀವು ಸೀರೆನಾಗಲಿ ಡ್ರೆಸ್ಸನ್ನಾಗಲಿ ಹೊಸದು ಅನ್ನಬೇಕು ಆ ಥರ ಇರುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತು ಶಾಂಪೂನ ಬಳಸಿರೋದ್ರಿಂದ ಬಟ್ಟೆ ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಪಳ ಪಳ ಅಂಥೇಳಿ ಹೊಳಿತಾ ಇರುತ್ತೆ. ಶ್ರೀಮತಿಯರೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಸೀರೆ ಅನ್ನೋದು ವಾಶ್ ಆಗಿದೆ ಅಂಥೇಳಿ. ಯಾರು ಹೇಳ್ತಾರೆ ಈ ಗುಟ್ಟನ್ನು? ಲಾಂಡ್ರಿ ಅವರು ಕೂಡ ಹೇಳೋದಿಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಬರೆದು ತಿಳಿಸಿ. ತಪ್ಪದೆ ಎಲ್ಲ ಶ್ರೀಮತಿಯರಿಗೂ ಈ ವಿಡಿಯೋನ ಶೇರ್ ಮಾಡಿ. ಕೊನೆಯ ಟಿಪ್ ನೋಡಿ, ಕವರನ್ನು ಈ ಥರ ಕಟ್ಟಿದ್ರೆ ಇದು ಗಂಟಾಗ್ಬಿಡುತ್ತೆ, ಬಿಡ್ಸೋದು ಕಷ್ಟ. ಅದ್ರ ಬದಲಿಗೆ ಕವರನ್ನು ಈ ರೀತಿ ಮಾಡಿಕೊಂಡು ನಂತರ ಗಂಟನ್ನು ಹಾಕಿ ಇದು ಬಿಚ್ಕೊಳ್ಳೋದಿಲ್ಲ ಮತ್ತು ಈಸಿಯಾಗಿ ನಾವು ಈ ಗಂಟನ್ನು ತೆಗಿಬಹುದು. ಮುಂದಿನ ವಿಡಿಯೋದಲ್ಲಿ ನಮ್ಮೆಲ್ಲ ಶ್ರೀಮತಿಯರಿಗೂ ಇನ್ನಷ್ಟು ಉಪಯೋಗ ಆಗೋಂಥ ಒಳ್ಳೊಳ್ಳೆ ಸೂಪರ್ ಟಿಪ್ಸ್ಗಳನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.